ನಿಂಗೆ ಇಷ್ಟೊತ್ತಿಗೆಲ್ಲ ಅವಳನ್ನ ಉಗ್ದಿ ಉಪ್ಪಾಕಿ ಮನೆಯಿಂದ ಹಚ್ಚಿ ಕೊಡ್ಸಿರ್ತದೆ. ಅಯ್ಯೋ ಆ ವಿಷಯ ಎಷ್ಟೊತ್ತು ಬಂದದಂತ ಕಾಯ್ತಾ ಕುಂತೀವ್ನಿ. ಮನೇಲಿದ್ರೆ ಎಂಜಾಯ್ ಮಾಡೋಕ್ಕಾಯ್ಕಿಲ್ಲ ಅಂತ ಹಳೆ ಮನೆಗೆ ಬಂದ್ರು ಇನ್ನೂ ಫೋನೇ ಮಾಡಿವನ ಇವನು. ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ಕಣಮ್ಮ ಅಂತ ಅಂದ. ಫೋನು ಮಾಡಿಲ್ಲ, ನಾನೇ ಮಾಡದ. ಹಲೋ ಹಲೋ ಮಗ, ಎಲ್ಲಿದ್ದಿ? ಎಲ್ಲಿ? ಇಲ್ಲೇ ಮನೆ ತಗ ಬಂದೆ. ಯಾವ ಮನೆ ತವಿದ್ದಿಲ್ಲ? ಯಾವ ಮನೆದವಮ್ಮ? ಇಲ್ಲಿಗೆ ಬಂದೆ ಕಣಮ್ಮ. ಅಜ್ಜಿ ಎಲ್ಲ ಅಜ್ಜಿ ಅಲ್ಲೇ ಉಳ್ಕತು. ಹೋಗಿತ್ತಾ? ಚೆನ್ನಾಗಿ ಉಗ್ದಿ ಓಡಿಸ್ತಾವಳನ್ನ. ನನಗೆ ಗೊತ್ತಕ್ಕಲ್ಲ ಅಜ್ಜಿ ಚೆನ್ನಾಗಿ ಉಗ್ದಿರ್ತದೆ ಅಂತ. ಬರೀ ಮೇಲೆ ಇರು ನೀನು. ಹಲೋ, ಎಲ್ಲ ಹೇಳ್ತಿರೋದು ನೀನು? ಏನಂಗಂದ್ರೆ ಏನು ಹೇಳನೆ? ಏನಮ್ಮ ಹೇಳನೆ? ಬೈಲಿ ಮನೆ ತಕ್ಕೆ ಹಳೆ ಮನೆ ತಗ ಬೈಲಿ. ಬರ್ತೀನಿ ಇರು. ಅಯ್ಯೋ ಶಿವನೇ, ಇದು ನಿಂಗಂತವನ ನೀನು ಮಗ. ಏನ್ಲ ಏನಮ್ಮ? ಏನು ಅಂದ್ರೆ ಏನು ಹೇಳ ನಾನು? ಸುಮ್ಮನೆ ನೀನು ನಿನಗೂ ಮಾಡೋಕ್ಕೆ ಕೆಲಸ ಇಲ್ಲ ಅಲ್ಲ ಕಣಮ್ಮ. ಏನಮ್ಮ ಆ ಥರ ಆ್ಯಕ್ಟಿಂಗ್ ಮಾಡ್ತಾಳೆ ಮೀನಾಕ್ಷಿ ಅವಳು. ಅಜ್ಜಿ ಕಾಲಿಗೆ ಬಿದ್ದು ನನ್ನ ಸಂಶಯ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿಯತ್ತಾಗೆ. ಅಜ್ಜಿ ಮನ್ಸನ್ನೇ ನೀರು ಕರ್ಕೊಂಡು ಕರ್ಸೋದಕ್ಕಂತ ಹೋಗು. ಏನು ಹೇಳ್ತಾ ಇದ್ದೀರಾ? ಹಂಗಾರೆ ಅಜ್ಜಿನೂ ಒಪ್ಕೊಬಿಡ್ತಾ? ಅಜ್ಜಿನೂ ಚೆನ್ನಾಗೆ ಮಾತಾಡ್ಕೊಂಡು ಕೂತಿರು ಕಣವ. ಅದೇನೋ ರೋಗ ಬಂತೆ ಅವಳಿಗೆ, ಹೋಗಕ್ಕೆ ಹತ್ರಕ್ಕೆ ಬಂದಿದ್ದದಂತೆ. ಅದಕ್ಕೆ ಅತ್ತಾಗ ಓಲಿ ಅನ್ಕೊಂಡು ಸಂಸದೆ. ಅಲ್ಲಕ್ಕದ ಇವಳ ಮೇಲೆ ನಾನು ನಂಬಿಕೆ ಇಟ್ಕೊಂಡಿದ್ದು ನಿಂಗಮ್ಮನ ಮೇಲೆ. ಈ ಕೆಲಸ ಮಾಡಿದ್ಲ ಇವಳು. ಅಲ್ಲ ನಾನು ಇವಳು ಬಗ್ಗೆ ಬಾಳವ ನಂಬಿಕೆ ಜಾಸ್ತಿ ಇಟ್ಕೊಂಡಿದ್ದಕ್ಕಲ್ಲ ಮಗ. ಇವಳು ಈ ಕೆಲಸ ಮಾಡ್ತಾಳೆ ನಿಂಗಮ್ಮ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಬಿಡಮ್ಮ, ನಿನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತು ಕಂದ್ಬಿಡು. ಇನ್ನು ಮುಗಿತು ಕತೆ. ಇನ್ನೇನಿದ್ರು ನಿನ್ನ ಆಟ ಮುಗಿತು ಕಂದ್ಬಿಡು. ಅಲ್ಲ ಕಣಮ್ಮ, ನಿಂಗಮ್ಮನಿಗೆ ಅವಳು ಹೆಸರು ಎತ್ತರು ಸಾಕು ಆ ಥರ ಆಡ್ತಿದ್ದಳು. ಚೆಂದಾಗಿ ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಕಷ್ಟ ಸುಖ ಮಾತಾಡ್ತಾ ಕುಂತವ್ರಲ್ಲ. ಏನು ಅನ್ಬೇಕು ಹೇಳು? ನಿಜಕ್ಕೂ ಮುಗೀತು ಕಣಮ್ಮ ನಿನ್ನ ಆಟಗಳಿಲ್ಲಿ. ನಿನ್ನ ಲೆಕ್ಕಕ್ಕೆ ಇಲ್ಲ ಕಂದ್ಬಿಡು. ನಿಜಕ್ಕೂ ಬೇಕಾದ್ರೆ ನೋಡ್ಕೋಬೇಕಾದ್ರೆ ಕರ್ಕೊಬಂದು ಮನೆಗೆ ಇರ್ಸ್ಕೊತಾರೆ. ಮನೆಗೆ ಇರ್ಸ್ಕೊಬಿಡ್ಲಿ, ಅದು ಹೆಂಗೆ ಇರ್ಸ್ಕೊಡ ನೋಡ್ತೀನಿ ನಾನು. ಬರ್ಲಿ ಸುಮ್ಕಿರ ಅಮ್ಮನ್ನ ಸರಿಯಾಗಿ ಇಳಿಸ್ತೀನಿ ಮರ್ವಾದಿಯಾ. ಅಲ್ಲ ಕಲ ಮಗ, ಇದೆಯಲ್ಲ ಹಿಂಗೆ. ಅಲ್ಲ ನಾನು ಇವಕ್ಕೇನು ಪುರಿದ್ನಾನು ಇಲ್ವೇಳು? ಏನು ದೊಡ್ಡದಾಗಿ ಮನೆಯಿಂದ ಸ್ಪೋರ್ಟ್ಸೋಳಂಗೆ ಹೋದ್ಲು ನಿಂಗಮ್ಮ. ಈಗ ನೋಡಿದ್ರೆ ಹಿಂಗೆ ಆಡ್ತಾವಳಲ್ಲ. ಏನು ನೋಡ್ತಾಳು ಹೋಗು, ಚೆನ್ನಾಗಿ ಮಾತಾಡ್ತಾ ಕುಂತಿರು ಅಂತ ಹೇಳ್ತಿಲ್ವಾ? ಅಯ್ಯೋ ಏನು ಮಾಟ ಮಾಡಿಸಿದಳ ಎಲ್ಲರಿಗೂ. ನಿಮ್ಮ ಅಪ್ಪ ನೋಡಿದ್ರೆ ಹಾರಾಡ್ಕೊಂಡು ಹೋದನು, ತೆಪ್ಪಗೆ ಬಂದ. ಈಗ ಇವಳು ಹಂಗೆ ಹೋಗುದವಳು ಹಂಗೆ ಬಂದ್ಲು. ಏನಿದು ಕತೆ ಒಂದು ಅರ್ಥ ಐತಲ್ವಲ್ಲ. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯ್ತದೆ ಕಲ ಮಗ. ಅಮ್ಮ, ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಹೇಳು? ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೋಡು. ಸುಮ್ಮನೆ ಯಾಕೆ ಯತ್ನೆ ಮಾಡಿಯೇ? ನನಗೆ ಬೇಜಾರಾಗೋಯ್ತು. ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. ನಾನು ಅಜ್ಜಿ ಈ ಥರ ಅನ್ಕೊಂಡಿದ್ದಿಲ್ಲ. ಹೋದ ತಕ್ಷಣ ಅವಳನ್ನ ಸರಿ ಕೆಲಸ ಮಾಡ್ತದೆ, ಹೊಡಿತದೆ ಬಿಡಿತದೆ ಅಂತ ನಾನು ಅನ್ಕೊಂಡ್ರೆ ಏನಿದೆ ಕಷ್ಟ ಸುಖ ಮಾತಾಡ್ತಾ ಕುಂತವ್ರೆ. ಇದು ಯಾಕೋ ಸರಿ ಬರೋಕ್ಕಿಲ್ಲ ಬಿಡಮ್ಮ. ಅಯ್ಯೋ ನಾನು ಹೊಟ್ಟೆ ಉಡ್ಸಿ ಬಟ್ಟೆ ಕಟ್ತಾರಲ್ಲ ಎಲ್ಲ ಸೇರ್ಕೊಂಡು. ಅಯ್ಯೋ ಅಲ್ಲ, ಈ ನಿಂಗಮ್ಮನ ಮೇಲೆ ಭಾಳ ಭರವಸೆ ಇತ್ತು ಕಲ. ಇವ ಅಮ್ಮನೂ ಹಿಂಗೆ ಟೂಸ್ಪಟಕ್ಕೆ ಆಯ್ತಾಳೆ ಅಂತ ಅನ್ಕೊಂಡಿದ್ದೀರ. ಹೆಂಗಾರು ಮಾಡಿ ಉಗ್ದಿ ಓಡಿಸ್ತಾಳೆ ಅಂತ ಕನ್ಸ್ಕೊಂತ ಕುಂತಿದ್ನಲ್ಲ ನನ್ನ ಮಗ. ಎಲ್ಲನೂ ನಿರಾಸೆ ಮಾಡಿಬಿಟ್ಲಲ್ಲ. ಅಯ್ಯೋ ದೇವ್ರೇ, ನಾನು ಮಾತ್ರ ಇನ್ನೊಂದು ಗಡುಗು ಇರಕ್ಕಿಲ್ಲ. ಬರಲಿ ನಿಂಗಮ್ಮ, ಇಲ್ಲ ಅವಳೇ ಬಂದಿರಬೇಕು, ಇಲ್ಲ ನಾನೇ ಕಡ್ದೋಯ್ತೀನಿ. ಇವತ್ತಂತೂ ನಾನು ಸುಮ್ಕಿನೇ ಬಿಡಕ್ಲಕ್ಕಲ್ಲ ಈ ವಿಷಯವ. ಅಲ್ಲಕ್ಕಲ್ಲ, ನಿಂಗೆ ಎಂಥ ಮನೆ ಆಳಿಲ್ಲ ಇವಳು. ಇಲ್ಲಿಂದ ಹೋಗ್ಬೇಕಾರೆ ಏನು ಅವಳನ್ನ ಬಿಡಕ್ಕಿಲ್ಲ. ಏನು ಒದ್ದು ಮನೆಯಿಂದ ಹಚ್ಕೊಡ್ಸೋಳಂಗೆ ಹೋದ್ಲು. ಈಗ ನೋಡಿದ್ರೆ ನಗಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗೇ ಇದ್ದಾಳ. ನನಗೆ ಗೊತ್ತು ಇವರೆಲ್ಲ ಸೇರ್ಕೊಂಡು ಒಳ್ಳೆ ಪಿಳನೆ ಮಾಡೋರಕ್ಕಲ್ಲ. ಏನು ಮಾಡೋದ್ಲ ಮಗ, ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ ಮಗ. ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ. ಅದೇನದು ಹಾಗೆ ಬಿಡಲಿ. ನಾನಂತೂ ಬರಲಿ, ನಾನು ನೀರು ಕುಡಿಯಕ್ಕಿಲ್ಲ, ಉಣ್ಣಕ್ಕೆ ಕೂಡ ತಿನ್ನಕ್ಕೂ ಇಲ್ಲ. ಅವಳು ಕಳ್ಸೋಗಂಟ ನಾನು ಉಪವಾಸ ಸಾಯೋದಾಗಲಿ. ಅಯ್ಯೋ ಬಾ, ಬೇಕಾದ್ರೆ ನಿನ್ನೆ ಕಳಿಸ್ತಾರೆ, ಅವಳನ್ನ ಕಳ್ಸಾರೆ. ಸುಮ್ಮನೆ ನೀನಂಗೆ ಆಡೋದು ಕತೆ. ಹೋಗಮ್ಮ, ಅದೇನು ಬಂಗ ನೋಡಗಮ್ಮ ಹೋಗಿ. ಏನ್ಲ ಮಗ ನೀನು ಹಿಂಗೆ ಅಂತ ಇದೆಯಲ್ಲ. ನೋಡ್ಲಾ, ಇಲ್ಲ ಆಟ ಮಾಡೋಕ್ಕಿಲ್ಲ. ಆಟ ಮಾಡಿದ್ಮೇಲೆ ನಾನು ಬಿಡೋ ಮಾತೇ ಇಲ್ಲ. ಈಗ ಏನಮ್ಮ ಮಾಡಬೇಕು ಅನ್ಕೊಂಡಿದ್ದೀನಿ ನೀನು? ಅದು ಏನು ಮಾಡಬೇಕು ಅನ್ಕೊಂಡಿದ್ದೀವಿ ಹೇಳು? ಇಲ್ಲ ಅವಳು ಇರಬೇಕು, ಇಲ್ಲ ನಾನು ಇರಬೇಕು ಅಷ್ಟೇ. ನೋಡಮ್ಮ, ನಾನು ಹೇಳ್ತೀನಿ ಕೇಳು. ಅವಳು ಅಲ್ಲಿರೋದು, ನಾವು ಯಾಕೆ ಮನೆ ಇಲ್ಲಿದ್ದಾಳ, ಇಲ್ಲಿ ಕರ್ಕೊಂಬಂದಿದ್ದಾರ. ನೀನು ಹಿಂಗೆ ಆಟ ಮಾಡೋದು ಇಲ್ಲಿಗೆ ಕರ್ಕೊಂಬಂದಿಸ್ಕೊತಾರೆ ಅಷ್ಟೇ. ಬಿಡಮ್ಮ, ಇಲ್ಲಿ ಈ ಮನೆಗಳು ಜನಗಳೇ ಒಂಥರ ಕತೆ. ಮನೆಗೆ ಮಾರಿ ಊರಿಗೆ ಉಪ್ಕರಿ ಅನ್ನಂಗೆ ಏನೋ ದೊಡ್ಡ ಸಾಧನೆ ಮಾಡೋಳೆ ನನಗೆ. ಏನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅನ್ಕೊ ಉದ್ಲಿಕ್ಕೂ ಹೋಯ್ಕೋದ್ಲು ನಿಂಗಜ್ಜಿ. ಅಲ್ಲಿ ಹೋದ ತಕ್ಷಣ ತಣ್ಣಕ್ಕೆ ತೆಪ್ಕದ್ಲು ಅಷ್ಟೇ. ಈ ಮನೆಯವ್ರು ಪೋರುಸಕ್ಕಂತೆ ಸುಮ್ಮನೆ ಕೂತ್ಕೋ. ಸುಮ್ಮನೆ ಯಾಕೆ ಸಾಕದಿಯೇ ನೀನು? ಸುಮ್ಮನಿರಮ್ಮ ನೀನು. ಸುಮ್ಮನೆ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಇವು ಯಾವತ್ತೂ ಹಿಂಗೆ ಕತೆ. ಯಾರು ಇವ್ರು ಕೂಟೆಲ್ಲ ಹೊಡೆದಾಡೋರು ಸುಮ್ಮನೆ ನಡಿಯದ್ದಿ. ಇಲ್ಲಕ್ಕಲ್ಲ, ಇಲ್ಲ ನಾನು ನಿಮ್ಮ ಅಪ್ಪ ಹೇಳೋದ್ನಲ್ಲ ಅಜ್ಜಿ ಬರ್ತದೆ ಅಂದ್ಬಿಟ್ಟು ಹೆಂಗೋ ಅಜ್ಜಿ ಕಲೆ ಉಗ್ಸ್ ಕಳ್ಸೋದ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದು. ನಾನು ಊಟ ನೋಡಕ್ಕಿಲ್ಲ, ತಿನ್ನೋಕ್ಕೂ ಇಲ್ಲ. ನಾನು ಹಸ್ ಕಡೆ ಸಾಯ್ದಾಗಲಿ ಈ ಜಾಗ ಬಿಟ್ಟು ಕದಲಕ್ಕಿಲ್ಲ ನಾನು. ಒಂದು ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು, ಇಲ್ಲ ನಾನು ಕಳೆದು ಮನೆಗೆ ಹೋಗ್ಬೇಕು. ಮನೆಯಿಂದ ಹಚ್ಕೋಬೇಕು ನಾನು ಅಷ್ಟೇ. ಅದು ಏನಾರು ಆಗಲಿ, ನಾನು ಬೇಕಾದ್ರೆ ಅಜ್ಜಿಯವ್ರ ಮನೆ ಒಬ್ಬಳೇ ಇರೋದಾಗಲಿ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ. ನಮ್ಮ ಅಪ್ಪನ ಮನೆ ಇಲ್ವಾ, ಆಸ್ತಿ ಇಲ್ವೋ, ಏನನ್ನು ಬಿಟ್ಟು ಬಿಡ್ತಾರೆ. ನಾನು ಇಲ್ಲಿ ಬಂದಿರೋದು ಮುರಿದೋಗದೆ ಗೋಡೆ ತಾನೇ, ಅದಕ್ಕೆ ಸಾಯೋದಾಗಲಿ ನಾನು ಅಲ್ಲಿಗೆ ಹೋಯ್ತೀನಿ. ನಾನು ಅಲ್ಲೇ ಇರ್ತೀನಿ ಕಲ ಮಗ. ಇವತ್ತು ಒಂದು ತೀರ್ಮಾನ ಆಗಲೇಬೇಕು. ಅಮ್ಮ, ನನ್ನ ಮಾತು ಕೇಳು. ಬಡವನ ಕೋಪದ ಅವಡೆ ಮೂಲ ನನಗೆ. ನೀನು ಎಷ್ಟು ಕೋಪ ಮಾಡ್ಕೊಂಡ್ರು ಯಾರು ತಲೆಗೆಡ್ಸ್ಕೊಳಕ್ಕಿಲ್ಲ. ಸುಮ್ಮನೆ ಎದ್ದಿ ಇರೋಗು. ಸುಮ್ಮನೆ ನಮಗೇನು ನೋವೇನು ಮನೆ ತರ ಇರೋದು. ಇನ್ನೇನೋ ಇನ್ನೊಂದು ತಿಂಗಳು 2 ತಿಂಗಳು ಸತ್ತೋಳಂತಲ್ಲ, ಸತ್ತೋಯ್ತಲ್ಲ ಹೋಗು. ಇವತ್ತೇ ಸಾಯ್ಲಾಕೋಡು, ಇವತ್ತೇ ಹಾಳ್ಬಿದ್ದೋಗ್ಲಿ. ಯಾಕೆ ಮುಂಡೆ ದರ್ದ್ರ ಮುಂಡೆ. ಆ ಮುಂಡೆಯಿಂದ ನನ್ನ ಜೀವನನೇ ಹಾಳಾಗೋಯ್ತು. ಲೋಪದ ಮುಂಡೆನ ನಿಜವಾಗ್ಲೂ ನೆಮ್ಮದಿ ಅನ್ನೋದೇ ಕಂಡಿಲ್ಲ ನನ್ನ ಕಲ ಮಗ. ನಿಜವಾಗ್ಲೂ ಯಾಕೆ ಹಿಂಗೆ ಹೊಟ್ಟೆ ಉರ್ಸಾರು ನಮ್ಮನ್ನ? ಯಾಕೆ ಹಿಂಗೆ ಹೊಟ್ಟೆ ಉರ್ಸಾರು? ಈಗ ನಿನ್ಗೆ ಏನು ಪ್ರಾಬ್ಲಮ್ ಆಗಿರೋದು? ಈಗ ಸುಮ್ಮನೆ ನಿಂಗೆ ಅಜ್ಜಿಯಲ್ಲಿ ಇದ್ರಾಕಬೇಡ ನೀನು. ಸುಮ್ಮನಿರು ನೀನು, ನಿನ್ಗೆ ಗೊತ್ತಾಗಕ್ಕಿಲ್ಲ. ಇದ್ರಾಕಳದಲ್ಲ, ಅದು ಏನಾದ್ರು ಆಗಿಬಿಡ್ಲಿ ಬಿಡ್ಲಾ. ಎಷ್ಟು ದಿವಸ ನಾನು ನೀವು ಏನಂತ ತಡ್ಕೊಂಡು ಕೂತ್ಕೊಳ್ಳಿ.
ಅವ್ನು ನೋಡ್ರಿ ನಿಮ್ಮ ಅಪ್ಪ ಅವತ್ತು ಏನು ಹಾರಾಡ್ಕೊಂಡು ಹೋದ ಮನೆದಾಚ್ ಓಡ್ಸೋಳಂಗೆ ಓಡ್ಸೇ ಬಿಡ್ತೀನಿ ಏನೋ ನನಗೆ ಓಡ್ಸೋದ್ನಾ ಇವತ್ತು ನೋಡ್ರಿ ಇವಳು ಹೋಗಳೆ ಇವಳು ಹೋಗ್ಬಿಟ್ಟು ಅಲ್ಲಿ ಮಾತುಕತೆ ಆಡ್ಕೊಂಡು ನಂಟುಸ್ತರ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇಡ ಬಿಡು ಮಗ ಬೇಡ ಬಿಡು ನಾನು ತಲೆಗೆಡ್ಸ್ಕೊಳಕ್ಕಿಲ್ಲಕಲ್ಲ ಏನಿಲ್ಲ ಇದ್ದೇನು ಏನೇನು ಜೀತ ಮಾಡ್ಕೊಂಡಿರ್ಬೇಕು ಅನ್ನೋದು ಇದು ಇಲ್ಲ ನನಗೆ ತೀರ್ಮಾನ ಆಗ್ಬಿಡ್ಲಿ ಬಿಡು ಅದೇನು ತೀರ್ಮಾನ ಮಾಡೋಳು ಮಾಡಲಿ ಅವತ್ತು ಬೊಗಳಿದ್ದು ಕಣಪ್ಪ ಯಾವುದೇ ಕಾರಣಕ್ಕೂ ಅವಳನ್ನ ನಮ್ಮ ಮನೆಯೊಳಗೆ ಸೇರಿಸ್ಕೊಳಕ್ಕಿಲ್ಲ ಅಂತ ಮಾತು ಕೊಟ್ಟಿದ್ಲು ಇವತ್ತು ಮಾತು ಮೇಲೆ ನಿಂತಿದ್ದಾಳೆ ಕೇಳ್ತೀನಿ ಸುಮ್ಕಿರವಮ್ಮ ಕೇಳ್ತೀನಿ ನಾನು ಏನಮ್ಮ ನಿನ್ನ ಮಾತು ನಿನ್ನ ಯಾರಿಗೆ ಏನಮ್ಮದು ಅವತ್ತೇನಂತ ಬೊಗಳಿದೆ ಇವತ್ತು ಯಾಕೆ ಅವಳನ್ನ ನಮ್ಮ ಮುದ್ದೆಗೆ ತತ್ತಿದ್ಯಾ ನೀನು ಅಂತ ಕೇಳ್ತೀನಿ ಬಿಡು ಇರ್ತೀನಿ ನಾನು ಇರಬೇಕು ಅಂದ್ರೆ ಅವ್ನು ಓಡಿಸು ಇಲ್ದಾರ ಅವಳನ್ನ ಇರ್ಸ್ಕೊಳ್ಳಿ ನಾನೇ ಹೋಯ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತೀನಿ ಬಿಡು ಏನು ನನಗೆ ಪರವಾಗಿಲ್ಲ ನಾನು ಮಾತ್ರ ಅವ್ಳನ್ನ ಕಳ್ಸೋಗಂಟ ಬಿಡೋಕ್ಕಿಲ್ಲಕಲ್ಲ ನಾನು ಅವಳನ್ನಕ್ಕೆ ನಾಳೆ ದಿವಸಕ್ಕೆ ಮನೆ ಒಳಗೆ ಕರ್ಕೊಬರ್ತಾರಕ್ಕಲ್ಲ ಅವರು ಹಂಗೆ ಆಡ್ಕೊಂಡು ಮನೆ ಒಳಗೆ ಕರ್ಕೊಬಂದ್ರೆ ಅವಳ ಜೊತೆ ನಾನು ಇರಬೇಕಾ ಅವಳ ಮಕ್ಕ ನೋಡ್ಕೊಂಡು ನಾನು ಇರಬೇಕಾ ಹೇಳು ಅವೆಲ್ಲ ಸಾಧ್ಯನೇ ಇಲ್ಲ ನನಗೆ ಅವಳು ಇರಬೇಕು ನಾನು ಇರಬೇಕು ಅನ್ನೋದು ಆಯ್ಕಿಲ್ಲ ನನಗೆ ಇಲ್ಲ ಅವಳು ಇರಲಿಲ್ಲ ನಾನು ಇರ್ತೀನಿ ಅಷ್ಟೇ ಅದೇನು ತೀರ್ಮಾನ ಅದಾಗಲಿ ನಾನು ನೋಡೇ ಬಿಡ್ತೀನಿ ಈ ಜಾಗ ಬಿಟ್ಟು ನಾನು ಕದ್ಲೋರು ಕೇಳು ನೀನು ನಾನು ಮಾತ್ರ ಈ ಜಾಗ ಬಿಟ್ಟು ಕದ್ಲಕ್ಕಿಲ್ಲ ನಾನು ಇವರು ಹಿಂಗೆ ಆಡ್ಕೊಂಡು ಕೂತ್ಕೊಂಡ್ರೆ ಸರಿ ಆಯ್ತದೆ ಅಲ್ಲ ಪುರಿಜ್ಞಾನ ಬೇಕು ತಾನೇ ಏನು ದೊಡ್ಡದಾಗ ಹಾರಾಡ್ಕೊಂಡು ಹೋದ್ಲು ಏನೋ ಓದಾಕ್ಷಣ ಬಗ್ದಾಕ್ಬಿಟ್ಟಾಳೇನೋ ಅನ್ಕಡಿ ನಾನು ಅಲ್ಲಿ ನೋಡ್ರೆ ಟೂಸ್ ಪಟಾಕಿ ಆಯಿತು ನಿಜವಾಗ್ಲೂ ಈ ಮನೆಗಳು ಜನಗಳೇ ಒಂಥರಕ್ಕಂತೆ ಬಿಡ್ಲ ನಿಜವಾಗ್ಲೂ ಇವ್ರನ್ನ ನಂಬಿ ನಾನು ನಮ್ಮ ಅವ್ವ ಬಡ್ಕೊಂಡ್ಲು ಕಣವ ಅವತ್ತು ನಮ್ಮ ಅವ್ವ ಬಡ್ಕೊಂಡ್ಲು ಬೇಡಕಂದ ಮಗ ನಾಳೆ ದಿವಸಕ್ಕೂ ನಿಂಗೆ ತೊಂದರೆ ಆಯ್ತದೆ ಎರಡನೇ ಸಂಬಂಧಕ್ಕೆ ಯಾವುದೇ ಕಾರಣಕ್ಕೂ ಮದುವೆ ಬೇಡ ನೀನು ಅಂತ ನಮ್ಮ ಅವ್ವ ಬಡ್ಕೊಂಡ್ಲು ಪುಣ್ಯತ್ಕಿತ್ತಿ ಅವಳು ಮಾತಾ ಕೇಳ್ಬಿಟ್ಟಿದ್ರೆ ಇವತ್ತು ನಾನು ಇಂಥದ್ದೊಂದು ಸ್ಥಿತಿಗೆ ಬರ್ತಿದ್ದೀರಾ ನಮ್ಮ ಅಪ್ಪನಿಂದ ನನ್ನ ಜೀವನ ಹಾಳಾಯ್ತು ಅವ್ನು ಮಾತು ಕಟ್ಕೊಂಡು ಮದುವೆಗೆ ಒಪ್ಪಿಕ್ಕೆ ಇವತ್ತು ನನ್ನ ಜೀವನ ನರ್ಕ ಮಾಡ್ಕೊಂಡಿದ್ದು ನಾನೇ ಇನ್ನು ಯಾರೂ ನರ್ಕ ಮಾಡಿಲ್ಲ ನನ್ನ ಜೀವನವೇ ನನ್ನ ಕೈಯಾರ ನಾನೇ ನರ್ಕ ಮಾಡ್ಕೊಂಡೆ ನಾನು ಈಗ ಆಯ್ತಮ್ಮ ಸುಮ್ಮನೆ ವಾದ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನನ್ನ ಮಾತಾ ಕೇಳಮ್ಮ ನೀನು ಬಮ್ಮ ನೀನು ಎದ್ದು ನಡಿ ನೀನು ಸುಮ್ಮನೆ ನೀನು ಇದು ಮಾಡ್ಕೊಬೇಡ ನೀನು ಬಮ್ಮ ಎದ್ದಿ ನಾನು ಬರೀಕಿಲ್ಲ ಮಗ ನಾನು ದೇವು ನನಗೂ ನಾನು ಬರೀಕಿಲ್ಲ ನಾನು ಬಲವಂತ ಮಾಡಕ್ಕೆ ಬರಬೇಡ ನೀನು ನಾನು ಬಲವಂತ ಮಾಡಬೇಡ ನೀನು ನಾನು ಬರೀಕಿಲ್ಲಕಂತ ಸುಮ್ಮನಿರು ನಾನು ಸುಮ್ಮನೆ ನೀನು ಹೋಗು ಹೇಳೋಗು ಅಪ್ಪನಿಗೂ ನಿಮ್ಮ ಅಜ್ಜಿಯವ್ರಿಗೆಲ್ಲ ಮನೆಗೆ ಹೋಗಿ ಹೇಳೋಗು ಬರೋಕಿಲ್ವಂತೆ ಅಂದ್ಬಿಟ್ಟು ಕೇಳಿದ್ರೆ ಎಲ್ಲೋದ್ಲು ಅಂತ ಹೇಳಿದ್ರೆ ಬರೋಕಿಲ್ವಂತೆ ಹಿಂಗೆ ಬಂದು ಮೀನಾಕ್ಷಿಯಲ್ಲಿ ಉಳ್ಕೊಂಡಿರೋದಕ್ಕೆ ಆಪತ್ಕೊಂಡದೆ ಅದಕ್ಕೆ ಅವಳು ಕಳ್ಸಗಂಟ ಬರೋಕಿಲ್ವಂತೆ ಮನೆಗೆ ಅದಕ್ಕೆ ಹಳೆ ಮನೇಲಿ ಅದೇ ಅಂತ ಅನ್ನು ಯಾಕೆ ಆಟ ಮಾಡಿಯೇ ಏನು ನಿನ್ನ ಇಲ್ಲ ನೀನು ಬರ್ನಿಲ್ಲ ಮನೆಗೆ ಅನ್ಕೊಂಡೇನು ಯಾರೂ ಅಲ್ಲಿ ಎಸ್ಕೊಂಡು ಮನೆ ಕಡರ ಉಪವಾಸ ಸತ್ಯಾಗ್ರಹ ಮಾಡೋ ನಿನ್ಗೋಸ್ಕರವ ಸುಮ್ಮನೆ ಯಾಕೆ ಹಿಂಗೆ ಅಡಿಗೆ ನೀನು ಎದ್ದು ನಡಿ ಸುಮ್ಮನೆ ನಡೆಯಮ್ಮ ಅವ್ರ ಮಧ್ಯದಲ್ಲಿ ಇದ್ಕೊಂಡು ಅವ್ರ ಜೊತೆ ಇದ್ಕೊಂಡು ಅವ್ರು ಬುದ್ಧಿ ಕಲಿಸ್ಬೇಕು ನಡಿ ನಿಂದು ಅಡ್ಡಿ ಹಂಗೆ ಆಡ್ಬೇಡ ನೀನು ಇಲ್ಲ ಸುಮ್ಮನಿಲ್ಲ ನಾವಾಗ ಅನ್ಕಡೆ ಕತೆ ಅವ್ರು ಹೆಚ್ಕೊಂಡಿರೋದು ನಾನು ಆಗಲೇ ಅವ್ರನ್ನ ಬುದ್ಧಿ ಕಲ್ಸಿರಿ ಇವತ್ತು ಇಷ್ಟೆಲ್ಲ ಆಗಂಗಿಲ್ಲ ನೀನು ಗೊತ್ತಾಗಕ್ಕಿಲ್ಲ ಕಂತೆ ಹೋಗು ಮಗ ನೀನು ಕೇಳಿದ್ರೆ ಅಮ್ಮ ಬರೋಕಿಲ್ವಂತೆ ಹಳೆ ಮನೇಲಿ ಐತದಂತೆ ಅಂತ ಹೇಳೋಗು ಬರ್ತಾರೆ ಯಾಕೆ ನಾನು ಹೇಳಿ ಕಳಿಸ್ತೀನಿ ಹೆಂಗೆ ಹೇಳ್ಬೇಕು ಅಂತ ನನಗೂ ಗೊತ್ತು ಹೇಳ್ತೀನಿ ಹೋಗು ಇವು ಸರಿ ಬರೋಕ್ಲಕ್ಕಂತ ಹೋಗು ಈ ಚಿಕ್ಕ ಇದ್ರಾಗಲೇ ಸರಿ ಮಾಡಿಲ್ಲ ಅಂದರೆ ಮುಂದಕ್ಕೆ ಭಾಳ ಕಷ್ಟ ಅಷ್ಟು ವರ್ಷದಿಂದ ನಾನು ತಿಕ್ಕಮ್ಮಕ್ಕ ತೊಳ್ದು ಸಾಕಿ ಸಲ್ವಿ ಅವ್ರನ್ನ ಇವತ್ತು ಹೆಂಗೆ ಮಾತಾಡಿದ್ಲು ಅವತ್ತು ಇವಳು ನವ್ಯ ಅವ್ಳ ಕೈಲಿ ಬಾರಿಗೆ ಬಂದಂಗೆ ಮಾತಾಡ್ಸ್ಕೊಳಕ್ಕೆ ನಂಗೆ ತೀರ್ಪ ಇರಲ್ಲ ನನಗೆ ಯಾಕೆ ಮಾತಾಡ್ಸ್ಕೊಳ್ಳೋದು ನಾನು ಆ ಮುಂಡೆ ಹಂಗೆ ಮಾತಾಡೋಳ್ತಾನೆ ಅದಕ್ಕೋಸ್ಕರ ಅವಳನ್ನ ಮನೆಯಿಂದ ಹಚ್ಚಿ ಕೊಡ್ಸಂಗೆ ಮಾಡಲೇಬೇಕು ಕಲ್ಲ ಮಗ ಇಲ್ದ ನಿಜವಾಗ ನಂಗೆ ಸಮಾಧಾನ ಇಲ್ಲ ನಾನು ಸುಮ್ಗಿಮ್ನೆ ಬಿಡೋ ಮಗಳೇ ಇಲ್ಲ ನಾನು ಹೋಗಿ ಅದೇನು ಹೇಳೋಗು ನಮ್ಮಮ್ಮ ಅಲ್ಲಿ ನಾಳೆ ಮನೆ ಕೂತದೇನು ಕೇಳ್ಬಿಟ್ಟು ಕಳ್ಸೋಗು ಬರಲಿ ಅದು ಯಾರು ಬಂದರು ಬರಲಿ ನಾನು ಕೇಳೋಕ್ಕೆ ನಾನು ಹೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.